ಬಿದ್ರೆ ತೊಡೆ ತಟಿ ಬಾರೋ ಬುದ್ಧಿ ನಕ್ಕಿದ್ರೆ ಹಂಗೆ ಸೆಡು ಜಾರು ಕನ್ನಡಿಗರ ಪರವಾಗಿ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಹ್ಯಾಪಿ ನ್ಯೂ ಇಯರ್ ಅಂಡ್ ವೆಲ್ಕಮ್ ಟು ಸರಿಗಮಪ. ಸರ್, ಮ್ಯಾಕ್ಸ್ ಚಿತ್ರದಲ್ಲಿ ಕಾಳಿ ಮುಂದೆ ನೀವೆರಡು ಹೆಜ್ಜೆ ಹಾಕಿದ್ರಿ, ಆದ್ರೆ ಇವತ್ತು ವಿಶ್ವದಾದ್ಯಂತ ಕನ್ನಡಿಗರು ಎಲ್ಲರೂ ನಿಮಗಾಗಿ ಥಿಯೇಟರ್ಗಳಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಸರ್. ಸೊ ಈ ಯಶಸ್ಸು ಪ್ರತಿ ಅಭಿಮಾನಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ನಿಮಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ ಸರ್? ಎಲ್ಲರೂ ಸಂಭ್ರಮ ಮಾಡ್ತಾ ಇರೋದೇ, ಯಾರಿಗೆ ಖುಷಿ ಇರಲ್ಲ ಹೇಳಿ? ಸಿನಿಮಾ ಮಾಡ್ಬೇಕಾದ್ರೆ ಯಾರನ್ನು ಯಶಸ್ಸಾಗತ್ತೆ ಅನ್ಕೊಂಡೆ ಮಾಡಕ್ ಹೋಗಲ್ಲ, ಅಥವಾ ಯಶಸ್ಸಾದ ತಕ್ಷಣ ನಮಗೆ ಎಲ್ಲ ಗೊತ್ತು ಅಂತಲೂ ಅಲ್ಲ. ಇಟ್ ಜಸ್ಟ್ ಹ್ಯಾಪನ್ಸ್ ಅಂಡ್ ಇಟ್ ಹ್ಯಾಪನ್ಸ್ ಬಿಗ್. ಅಂಡ್ ಐ ಥಿಂಕ್ ಎಷ್ಟೇ ಫೋರ್ಸ್ ನಿಮ್ಮ ಎಗ್ನೆಸ್ಟ್ ವರ್ಕ್ ಮಾಡ್ತಾ ಇದ್ರು ಕೂಡ ಒಂದು ಫೋರ್ಸ್ ನಿಮ್ಮ ಪರ ಇದ್ರೆ ಅವಾಗ ಒಂದು ಕೆಂಪೇಗೌಡರು ಆಗುತ್ತೆ, ಒಂದು ಮ್ಯಾಕ್ಸ್ ಕೂಡ ಆಗುತ್ತೆ. ಆ ಒಂದು ಫೋರ್ಸ್ ಮದರ್ ನೇಚರ್ ಅಂತ ತಗೊಂಡ್ರೆ, ಆ ಮದರ್ ನೇಚರ್ ಅಲ್ಲಿ ಇವತ್ತು ನನ್ನ ತಾಯಿ ಕೂಡ ಇದ್ದಾರೆ. So I think there's no bigger force working for us through nature. So yes, this was bound to happen. Sir, ಜಿ ಕನ್ನಡಕ್ಕೂ ಜಿ ಕುಟುಂಬಕ್ಕೂ ನಿಮ್ಗೊಂದು ಅಂಟಿದೆ. ಅಂಡ್ ವಿಶೇಷವಾಗಿ ಸರಿಗಮಪ ವೇದಿಕೆಗೂ ಹಾಗೂ ಸುದೀಪ್ ಸರ್ಗೆ ಒಂದು ಸ್ಪೆಷಲ್ ಬಾಂಧವ್ಯ ಇದೆ. ಬಿಕಾಸ್ ಈಸ್ ಅ ಮ್ಯೂಸಿಕ್ ಲವರ್. ಸಂಗೀತ ವೇದಿಕೆಯಲ್ಲಿ ಇವತ್ತು ನಿಮ್ಮ ಹಾಡುಗಳ ಹಾಡೋದ್ರ ಮೂಲಕ ಹೊಸ ವರ್ಷನ ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೀರಿ ಸರ್. ಸೊ ಸಂಗೀತ ಪ್ರೇಮಿಯಾಗಿ ಈ ವೇದಿಕೆಗೆ ಆಗಮಿಸಿರೋದು ಎಷ್ಟು ಸಂತೋಷ ಇದೆ ಸರ್. ಸಂಗೀತನ ನೋಡಿ ನಾನು ಆ 3 ಜನದ ಪ್ರೇಮಿ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜೇಶ್ ಇಸ್ somebody I can never forget. ಯಾಕಂತಂದ್ರೆ ನನಗೆ ಫಸ್ಟ್ ಉಸಿರಿ ಹಾಡು ಆಕ್ಚುಲಿ ಸೋನು ನಿಗಮ್ ಅವ್ರು ಹಾಡಿದ್ದು. ತುಂಬಾ ದೊಡ್ಡ ಸಂಗೀತಗಾರರು, ಬಟ್ ನನಗೆ ರಾಜೇಶ್ ಕೃಷ್ಣನ್ ವಾಯ್ಸ್ ಓಕೆ ಆಯ್ತು. ಸೊ ನಾನು ಹಠ ಮಾಡಿ ಫಸ್ಟ್ ಆಕ್ಚುಲಿ ಆಡಿಯೋ ರಿಲೀಸ್ ಆದಾಗ ಆಡಿಯೋದಲ್ಲಿ ಬಂದಿದ್ದು ಬರೀ ಸೋನೋಜಿ ಅವ್ರ ವಾಯ್ಸ್, ಸಿನಿಮಾದಲ್ಲಿ ಇದ್ದಿದ್ದು ರಾಜೇಶ್ ಅವ್ರ ವಾಯ್ಸ್. ಸೊ ಅದಕ್ಕೆ ಅವಾಗ ರಾಜೇಶ್ ರಾಮನಾಥ್ ಅವರು ಬಹಳ ಸಪೋರ್ಟ್ ಮಾಡಿದ್ರು. ಬಟ್ ಆಮೇಲೆ ಬರ್ತಾ ಬರ್ತಾ ಅವ್ರದ್ದು ಸೇರ್ಪಡೆ ಆಯ್ತು. ಅಂಡ್ ರಾಜೇಶ್ ಕೃಷ್ಣನ್ ಇಸ್ ಆಲ್ವೇಸ್ ಸ್ಪೆಷಲ್. ಅಂಡ್ ಇದಾದ್ಮೇಲೆ ನನ್ನವಳು ಅಂತ ಇನ್ನೊಂದು ಹಾಡು ಹಾಡಿಸ್ತೀನಿ. ಅವ್ರಿಗೆ ಕರ್ಕೊಂಡು ನಾನು ಮೈಕ್ ಮುಂದೆ ಬಿಡ್ತಾ ಇದ್ದೆ, ನನಗೊಂದು ಹಾಡು ಹಿಟ್ ಆಗ್ತಾ ಇತ್ತು. ದಟ್ ಇಸ್ ಮೀ ಅಂಡ್ ಹಿಮ್ ಅಂಡ್ ಐ ಥಿಂಕ್ ವಿ ಗೋ ಅ ಲಾಂಗ್ ವೇ. ಅರ್ಜುನ್ ಅಷ್ಟೇ, ನಾವು ಜನ್ಯ ಮಾಡಿದ್ವಿ. ಅಂಡ್ ಆ ಜನ್ಯಕ್ಕೆ ಇವತ್ತಿಗೂ ಆ ಸೌಂಡ್ ನಿತ್ಯ ಇಲ್ಲ ಅಂದ್ರೆ ತಪ್ಪೇ ಆಗೋದಿಲ್ಲ. ಸೊ ಒಂದು ಸೇತುವೆ ಕಟ್ತೀವಲ್ಲ ನಾವು, ಸೇತುವೆ ಕಟ್ಬೇಕಾದ್ರೆ ಎಷ್ಟು ಉದ್ದ ಆಗುತ್ತೆ, ಎಷ್ಟು ದೃಢವಾಗುತ್ತೆ ಗೊತ್ತಿರಲ್ಲ. ನಾವು ಇಟ್ಕೆ ಇಟ್ಟಿರ್ತೀವಿ ಅಷ್ಟೇ ನಮ್ಮ ಅವರಲ್ಲಿ ಲೈಫಲ್ಲಿ ಇರುವಂತ ಕಾಂಟ್ರಿಬ್ಯೂಷನ್ ಆ ಸೇತುವೆ ಆಗಿದ್ದು ಅವರು. ಅಂಡ್ ಅವ್ರ ಸೇತುವೆ ಆದ್ಮೇಲೆ ಬಹಳಷ್ಟು ಕಲಾವಿದರಿಗೆ ದಾಟಿಸಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್ ದಟ್ ಅರ್ಜುನ್. ಅಂಡ್ ಅಗೇನ್ ವಿಜಯ್ ಪ್ರಕಾಶ್ ಅವರು, ಕೆಂಪೇಗೌಡದ 2 ರತ್ನಗಳು,
ಅಂದ್ರೆ ತಪ್ಪೇ ಆಗೋದಿಲ್ಲ. ಅವತ್ತಿಂದ ಹಿಡಿದು ಇವತ್ತವರೆಗೂ ಅವರು ಧ್ವನಿ ಆಗೋದ್ರು ನನ್ನ ದೇಹ ಆಗೋಗಿದೆ. ಇವತ್ತಿಗೂ ಮ್ಯಾಕ್ಸಲ್ಲಿ ಒಂದು ಹಾಡಿದೆಯಲ್ಲ, ಆ ರಕ್ಷಕರೇ ಇವತ್ತಿಗೂ ಎಲ್ಲರೂ ಅನ್ಕೊಂಡು ನಾನೇ ಮಾಡಿದ್ದೀನಿ. ಸೊ ಐ ಥಿಂಕ್ ದಟ್ಸ್ ಹಿಮ್. ಆ್ಯಂಡ್ ಅವರು ತರ ಹಾಡಬೇಕಾದ್ರೆ ಐ ಥಿಂಕ್ ಐ ವಾಸ್ ಇನ್ ಲವ್ ವಿತ್ ಹಿಸ್ ವಾಯ್ಸ್. ಆ್ಯಂಡ್ ಎವ್ರಿ ಟೈಮ್ ಹಿ ಸಿಂಗ್ಸ್ ನಾವು ಐ ಜಸ್ಟ್ ಫಾಲ್ ಇನ್ ಲವ್ ವಿತ್ ಹಿಮ್ ಮೋರ್. ಆ್ಯಂಡ್ ಐ ಆಮ್ ಪ್ರೌಡ್ ದಟ್ ಕೆಂಪೇಗೌಡ ಎರಡು ಲೆಜೆಂಡ್ಸ್ನ ಕನ್ನಡ ಇಂಡಸ್ಟ್ರಿ ಕೊಡ್ತು ಅಂದ್ರೆ ತಪ್ಪಾಗಲ್ಲ. ಸೊ ಈ ಎಲ್ಲ ಮೂರ್ತಿಗಳನ್ನ ಸೇರಿ ಒಟ್ಟುಗೂಡಿಸಿ ಒಂದು ಶೋ ಮಾಡ್ತಾ ಇದ್ದಾರೆ. ಎಷ್ಟು ಬುದ್ಧಿವಂತರಿರ್ಬೇಕು. ವೆಲ್ಕಮ್ ಟು ಸಾರೆಗಾಮ. ಥ್ಯಾಂಕ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಹೊಸ ವರ್ಷದ ಶುಭಾಶಯಗಳನ್ನು ಆಲ್ ಆಫ್ ಯು. ಕೆಲವು ತುಣುಕುಗಳನ್ನ ನೋಡಿದ್ದೀನಿ. ವಿತ್ ವಾಟ್ ಲಿಟಲ್ ಐ ಹ್ಯಾವ್ ಸೀನ್, ಐ ಥಿಂಕ್ ಅನ್ಲಿಮಿಟೆಡ್ ಟ್ಯಾಲೆಂಟ್ಸ್ ತಾವೆಲ್ಲ. ಬಹಳ 3 ಮಾಣಿಕೆಗಳ ಕೈಲಿದ್ದೀರಿ ತಾವು. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. Thank you, ಥ್ಯಾಂಕ್ sir. ಯು. Thank ಥ್ಯಾಂಕ್ you.